ಕೆಲವು ಮನೆಗಳಿಗೆ ಹೋಗಿ ಪಾತ್ರೆ ತೊಳೆದು ಹಣ ಸಂಪಾದನೆ ಮಾಡ್ತಾರೆ, ಕೂಲಿ ಕೆಲಸ ಮಾಡಿ. ನನ್ನ ತಂದೆ ಆಟೋ ಓಡಿಸ್ತಾರೆ ಬೆಳಗಿನ ಸಾಯಂಕಾಲದವರೆಗೆ. ನಾನು ಮತ್ತೆ ಮೆಡಿಕಲ್ಗೆ ಸೇರ್ಕೊಂಡ್ರೆ ಮತ್ತೆ ನನಗೆ 10 ವರ್ಷ ಓದಬೇಕು, ನಾನು PG ಮಾಡಬೇಕು, ಮೆಡಿಕಲ್ ಓದಬೇಕು. ಇದೆಲ್ಲ 5 ವರ್ಷ ಪ್ಲಸ್ 3 ವರ್ಷ. ಇದು ನನ್ನ ತಂದೆಗೆ ಇನ್ನೂ 10 ವರ್ಷ ಬರ್ಡನ್ ಆಗಬೇಕು ನಾನು. ಅದರಿಂದ ಇಂಜಿನಿಯರಿಂಗ್ ಸೇರ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಅಂತ ನಮ್ಮೆಲ್ಲ ನಂತರ ನಾನು ಕೊನೆಗೆ ಹೇಳಿದೆ ಅವನಿಗೆ, ನೀನು ನಿಜಕ್ಕೂ ಮೆಡಿಕಲ್ ಓದಲೇಬೇಕು ಅನ್ನೋ ಆಸೆ ಇದ್ರೆ ಮುಂದಿನ 5 ವರ್ಷದ ಸಂಪೂರ್ಣ ವೆಚ್ಚಗಳನ್ನ ನಾನೇ ಮಾಡಿಕೊಡ್ತೀನಪ್ಪ, ನೀನು ಮೆಡಿಕಲ್ ಸೇರು ಅಂತ ಹೇಳಿದೆ. ಇವತ್ತು ಮೆಡಿಕಲ್ ನಲ್ಲಿ ಡಿಸ್ಟಿಂಕ್ಷನ್ ಪಾಸ್ ಆಗಿದ್ದಾನೆ ಎಲ್ಲಾ ಸೆಮಿಸ್ಟರ್ ನಲ್ಲೂ, ಒಬ್ಬ ಆಟೋ ಡ್ರೈವರ್ ಮಗ. ನಾನು ಮುಖ್ಯಮಂತ್ರಿ ಆದಂತ 20 ತಿಂಗಳಲ್ಲಿ ಈ ರಾಜ್ಯದ ಜನ ಇವತ್ತು ನನ್ನನ್ನು ಗುರುತಿಸ್ತಾರೆ ಅಂತ ನಂಬಿಕೊಂಡಿದ್ದೇನೆ. ಆ 20 ತಿಂಗಳಲ್ಲಿ ನಮ್ಮ ರಾಜ್ಯದಲ್ಲಿ ನಾನು ಮುಖ್ಯಮಂತ್ರಿ ಆಗುವವರೆಗೆ ಇದ್ದಂತ ಫಸ್ಟ್ ಗ್ರೇಡ್ ಕಾಲೇಜುಗಳು ಕೇವಲ 169. ಅಂದ್ರೆ 60 ವರ್ಷ ಆಡಳಿತ ನಡೆಸಿದಂತ ಸರ್ಕಾರಗಳು ಪ್ರಾರಂಭ ಮಾಡಿದಂತ ಸರ್ಕಾರದ ಪ್ರಥಮ ದರ್ಜೆ ಕಾಲೇಜುಗಳು, ಫಸ್ಟ್ ಗ್ರೇಡ್ ಕಾಲೇಜುಗಳು ಕೇವಲ 169. ನಾನು ಮುಖ್ಯಮಂತ್ರಿ ಆದ 20 ತಿಂಗಳಲ್ಲಿ 189 ಫಸ್ಟ್ ಗ್ರೇಡ್ ಕಾಲೇಜುಗಳನ್ನು ಪ್ರಾರಂಭ ಮಾಡಿದೆ. ₹2 ಕೋಟಿ ಪ್ರತಿ ಕಾಲೇಜುಗಳ ಕಟ್ಟಡಕ್ಕೆ ಹಣ ಕೊಟ್ಟವು. 500 ಜೂನಿಯರ್ ಕಾಲೇಜ್ ಪ್ರಾರಂಭ ಮಾಡೋದು, 1400 ಹೈಸ್ಕೂಲ್ಗಳು ಪ್ರಾರಂಭ ಮಾಡೋದು. ನಿಮ್ ಗಮನಕ್ಕೆ ನಾನು ಇನ್ನೊಂದು ಅಂಶ ತರೋದೇನು ಅಂದ್ರೆ, ಹಿಂದೆ ಸರ್ಕಾರದ ಫಸ್ಟ್ ಗ್ರೇಡ್ ಕಾಲೇಜುಗಳನ್ನೇನು ಮಾಡಿದ್ರು, ಅವ್ರು ಮಾಡಿದ್ದು ಆರ್ಟ್ಸ್ ಕಾಲೇಜುಗಳು, ಕಾಮರ್ಸ್ ಕಾಲೇಜ್ ಅಷ್ಟೇ, ಸೈನ್ಸ್ ಸಬ್ಜೆಕ್ಟ್ ಇರಲಿಲ್ಲ. ನಾವು ಫಸ್ಟ್ ಗ್ರೇಡ್ ಕಾಲೇಜ್ ಪ್ರಾರಂಭ ಮಾಡಿದಾಗ ಈಗ ಬಯೋಟೆಕ್ನಾಲಜಿ, ಕಂಪ್ಯೂಟರ್ ಸೈನ್ಸು ಈ ಸಬ್ಜೆಕ್ಟ್ಗಳನ್ನ ಫಸ್ಟ್ ಗ್ರೇಡ್ ಕಾಲೇಜ್ನಲ್ಲಿ ಇಟ್ಟು ನಾವು ಆರ್ಟ್ಸ್ ಕಾಲೇಜ್ ಪ್ರಾರಂಭ ಮಾಡಲಿಲ್ಲ. 55,000 ಅಧ್ಯಾಪಕರನ್ನ ನೇಮಕ ಮಾಡಿದೆ ಇದ್ದಂತ 20 ತಿಂಗಳಲ್ಲಿ. ಯಾತಿಗೆ ನಾನು ಹೇಳ್ತೇನೆ ಅಂದ್ರೆ, ಎಜುಕೇಶನ್ನ ಸಿಸ್ಟಮ್ನ ಬದಲಾವಣೆ ತರಬೇಕು ಅಂತೇಳಿ 6 ಇಂಜಿನಿಯರಿಂಗ್ ಕಾಲೇಜ್ ಪ್ರಾರಂಭ ಮಾಡಿದೆ, 6 ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡೋದು ಅವತ್ತಿನ ಕಾಲದಲ್ಲಿ 20 ತಿಂಗಳಿನಲ್ಲಿ. ತಾವು ಹೇಳಿದಂತ ರೀತಿಯಲ್ಲಿ 10ನೇ ತರಗತಿವರೆಗೆ ಫ್ರೀ ಎಜುಕೇಶನ್ ಕೊಡಬೇಕು ಅನ್ನೋದೇನಿದೆ, ಯಾವುದೇ ತೊಂದರೆ ಇಲ್ಲ, ಆ ಕೆಲಸ ಮಾಡ್ತೀವಿ. ಅದಷ್ಟೇ ಅಲ್ಲ, ಬೆಂಗಳೂರಿನ ನಾಗರಿಕರಿಗೆ ಈ ವೇದಿಕೆ ಮುಖಾಂತರ ಹೇಳ್ತೀನಿ ನಾನು, ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಎಲ್ಲಾ ಕಾರ್ಪೊರೇಷನ್ ಶಾಲೆಗಳನ್ನ ಇವತ್ತು ಖಾಸಗಿ ಸ್ಕೂಲ್ಗಳ ಬಗ್ಗೆ ನಿಮಗೇನು ಆಸಕ್ತಿ ಇದೆ, ನಿಮ್ಮ ಮಕ್ಕಳನ್ನ ಸೇರಿಸಬೇಕು ಅಂತ ಆ ಭಾವನೆಗಳಿಂದ ನಿಮ್ಮನ್ನ ಹೊರತಂದು ಖಾಸಗಿ ಶಾಲೆಗಿಂತ ಉತ್ತಮವಾದಂಥ ಶಿಕ್ಷಣವನ್ನ ನೀವು 5 ನಯಾ ಪೈಸೆ ಡೊನೇಷನ್ ಕಟ್ಟಿದೆ ನಿಮ್ಮ ಮಕ್ಕಳಿಗೆ ವಿದ್ಯೆ ಕೊಡ್ತಕ್ಕಂಥದ್ದಕ್ಕೆ ನನ್ನ ಸರ್ಕಾರ ಬಂದ್ರೆ ಆ ಕಾರ್ಯಕ್ರಮ ಕೊಡ್ತೀನಿ. ನಾನು ತೀರ್ಮಾನ ನೀವು ಮಾಡಬೇಕು, ನಾಡಿನ ಜನತೆ ತೀರ್ಮಾನ ಮಾಡಬೇಕು. ನೀವು ನಿಮ್ಮ ಮಕ್ಕಳನ್ನ ಓದಿಸ್ಲಿಕ್ಕೆ ಸಾಲಗಾರನಾಗಿ ಮಾಡಲ್ಲ, ನಾನು ಸರ್ಕಾರವೇ ಜವಾಬ್ದಾರಿ ತಗೊಳ್ಳುತ್ತೆ ಎಜುಕೇಶನ್ ಕೊಡ್ಲಿಕ್ಕೆ. ಇದು ಸವಾಲಿದೆ ನನಗೆ. ನಾನು ಬರೀ ರೈತರ ಸಾಲ ಮನ್ನಾ ಬಗ್ಗೆ ಚರ್ಚೆ ಮಾಡ್ತೀನಿ ಅನ್ಕೋಬೇಡಿ, ಅದು ಪ್ರಮುಖವಾದಂತ ಅಂಶ, ಅದಕ್ಕೆ ಮಾತಾಡ್ತೀನಿ ಅಷ್ಟೇ. ಇವತ್ತು ರೈತರ ಪರಿಸ್ಥಿತಿ ನೋಡಿ. ಆದರೆ ನಾನು ಯಾವ ಕಾರ್ಯಕ್ರಮಗಳನ್ನ ಕೊಡಬೇಕು ಅಂತ ಹೇಳಿ ಕೆಲವು ವಿಷನ್ ಇಟ್ಕೊಂಡಿದ್ದೇನೆ. ಇಲ್ಲಿ ಮುಂದ್ಗಡೆ ಸಾಲಿನಲ್ಲಿ ನಮ್ಮ ಸರ್ಕಾರದ ನಿವೃತ್ತ ಅಧಿಕಾರಿಗಳಿದ್ದಾರೆ. ನಾನು ಸರ್ಕಾರ ನಡೆಸಬೇಕಾದ್ರೆ 20 ತಿಂಗಳು ಅವ್ರ ಕೊಡುಗೆ ಬಹಳ ಇದೆ. ಮುಂದ್ಗಡೆ ಲೈನಲ್ಲಿ ಇದ್ದಾರೆ, ಅವ್ರು ಕೂತಿದ್ದಾರಲ್ಲಿ. ನನಗೆ ಹಲವಾರು ರೀತಿ ಅಡ್ವೈಸ್ ಮಾಡ್ತಾರೆ, ಪ್ರೋಗ್ರೆಸಿವ್ ಯಾವ ರೀತಿ ಹೋಗಬೇಕಾಗ್ತದೆ, ನಾವು ಈ ರಾಜ್ಯದ ಪ್ರೋಗ್ರೆಸ್ನ ಕಾಣಬೇಕಾದ್ರೆ. ಅವರಿಂದ ಕೆಲವು ಮಾಹಿತಿ ತಗೋತೀನಿ ನಾನು. ನನಗೆ ಕೆಲವು ಫೀಡ್ಬ್ಯಾಕ್ ಕೊಡ್ತಾರೆ, ದೇಶದ ಎಕನಾಮಿ ಏನಾಗ್ತಿದೆ, ರಾಜ್ಯದ ಪರಿಸ್ಥಿತಿ ಏನಾಗ್ತಿದೆ, ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡ್ತೀನಿ. ನಾನೇನು ದೊಡ್ಡ ಹುಟ್ಟಿದಾಗಲೇ ಬುದ್ಧಿವಂತನಾಗೇನು ಬಂದಿಲ್ಲ, ಅತ್ಯಂತ ದೊಡ್ಡ ಸ್ಟೂಡೆಂಟ್ ನಾನು ಸ್ಕೂಲ್ನಲ್ಲಿ ಓದಬೇಕಾದ್ರೆ. ಆದ್ರೆ ಇವತ್ತು ಯಾವ ಸಬ್ಜೆಕ್ಟ್ ನೀವು ಕೊಟ್ಟರು ಬೇಕಾದ್ರೆ 2 ಗಂಟೆ ಚರ್ಚೆ ಮಾಡ್ತೀನಿ ನಿಮ್ ಜೊತೆ.
ಎಜುಕೇಶನ್ ವಿಷಯದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಇವತ್ತೇನು ಸರ್ಕಾರಿ ಶಾಲೆಗಳನ್ನ ಮುಚ್ಚಬೇಕು ಅಂತ ಹೇಳಿ ಬಹಳ ಆತುರದಿಂದ ಹೊರಟಿದ್ದಾರೆ. ಸರ್ಕಾರದ ಶಾಲೆಗಳು ಒಂದು ಶಾಲೆಗಳು ಮುಚ್ಚಬಾರದು. ಮೊದಲನೇ ತರಗತಿಯಿಂದಲೇ ಮಕ್ಕಳಿಗೆ ಇವತ್ತು ಇಂಗ್ಲಿಷ್ನ ವಿದ್ಯೆಯನ್ನು ಕೊಡಬೇಕಾಗಿದೆ. ಮೊದಲನೇ ತರಗತಿಯಿಂದಲೇ ಅದು ಎಲ್ಲದನ್ನ ಇವತ್ತು ಪಾಸಿಟಿವ್ ಡೈರೆಕ್ಷನ್ ತೆಗೆದುಕೊಂಡು ಹೋಗ್ತೀನಿ. ಅದರ ಬಗ್ಗೆ ನನ್ನ ಮೇಲೆ ನಂಬಿಕೆ ಇಡಿ. ನಂತರ ಕೃಷ್ಣಾ ನೀರಿನ ವಿಷಯದಲ್ಲಿ ಹೇಳಿದೆ. ಇವತ್ತು 130 TMC ನೀರು ಅಷ್ಟೇ ಅಲ್ಲ, ಬಿ ಸ್ಕೀಮ್ನಲ್ಲಿ ನಮಗೇನು ಅಲಾಟ್ಮೆಂಟ್ ಆಗಿದೆ ಈಗಾಗಲೇ 4 ವರ್ಷ ಕಾಲ ಕಳೆದು ಬಿಟ್ಟಿದ್ದೇವೆ. ಯಾತಕ್ಕೆ ಇಂಪ್ಲಿಮೆಂಟ್ ಆಗಲಿಲ್ಲ ಅಂದ್ರೆ ಅದೇನೋ ಜೀವ ಇಶ್ಯೂ ಆಗಬೇಕು ಅಂದ್ರಲ್ಲ, ನಮ್ಮ ಸರ್ಕಾರವೇ ಒಂದು 10 ಪ್ರಶ್ನೆ ಹಾಕಿ ಮತ್ತೆ ನ್ಯಾಯಾಧೀಕರಣದ ಮುಂದೆ ಕ್ಲಾರಿಫಿಕೇಶನ್ ಕೇಳಿ ಅರ್ಜಿ ಹಾಕಿ ಹಗ್ಗನೂ ಕೊಟ್ಟು ಕುತ್ತಿಗೆನೂ ಕೊಟ್ಟು ನೇಣಾಕಿ ಅಂತ ಹೇಳಿದ್ದೇವೆ. ನಾನು ಮೊನ್ನೆ ವಿಧಾನಸಭೆಯಲ್ಲಿ ಹೇಳಿದ್ದೇನೆ, ಇನ್ನು 50 ವರ್ಷ ಹೋದ್ರೂ ನೀವು ಕಾವೇರಿ ನೀರು ಕೃಷ್ಣಾ ನೀರನ್ನ ಇವತ್ತು ನೀವು ಉಪಯೋಗ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿ. ಇವತ್ತು ನೀವು ಹೋಗ್ತಿರ್ತಕ್ಕಂಥ ಮಾರ್ಗದಲ್ಲಿ ಸಾಧ್ಯ ಇಲ್ಲ. ಇವತ್ತು ಹೋಗ್ತಾ ಇರೋ ಮಾರ್ಗದಲ್ಲಿ ಅದೇ ಪಕ್ಕದ ಆಂಧ್ರ ಪ್ರದೇಶದಲ್ಲಿ ತೆಲಂಗಾಣದಲ್ಲಿ ಒಂದೇ ವರ್ಷ 60,000 ಕೋಟಿ ಪ್ಯಾಕೇಜ್ನ ನೀರಾವರಿ ಕೆಲಸಕ್ಕೆ ಇವತ್ತು ಉಪಯೋಗ ಮಾಡ್ತಾರೆ ಯೋಜನೆಗಳಿಗೆ. 60,000 ಕೋಟಿ ಒಂದೇ ವರ್ಷ. ನಮ್ಮ ರಾಜ್ಯದಲ್ಲಿ ಹೇಳ್ತಾರೆ ನಾವು ಅದೇನೋ ಪಾದಯಾತ್ರೆ ಮಾಡಿ ವರ್ಷಕ್ಕೆ 10,000 ಕೋಟಿ ನಾವು ನೀರಾವರಿಗೆ ಹಣ ಇಡ್ತೀವಿ ಅಂತ ಹೇಳಿದು 10,000 ಕೋಟಿ ಕೊಡ್ತಾ ಇದ್ದೇವೆ ಅಂತೇಳಿ ಭಾಷಣ ಮಾಡ್ತಾರೆ. ಇವತ್ತು ಸುಮಾರು 1,32,000 ಎಕರೆ ಭೂಮಿನ ಭೂಸ್ವಾಧೀನ ಮಾಡ್ಕೋಬೇಕಾಗಿದೆ ಈ ಬಿ ಸ್ಕೀಮಿಗೆ. ಸುಮಾರು 23,000 ಮನೆಗಳನ್ನ ಇವತ್ತು ನಾವು ಅಕ್ವೈರ್ ಮಾಡ್ಕೋಬೇಕಾಗಿದೆ. ಇದೆಲ್ಲದಕ್ಕೂ ದುಡ್ಡು ಕೊಡಬೇಕು.